ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಇವತ್ತು ಹಿಸ್ಟಾರಿಕಲ್ ವೆಹಿಕಲ್ಸ್ ಅಸೋಸಿಯೇಷನ್ ಬ್ಯಾಂಗ್ಳೂರಿನವರು ಎಂದಿನಂತೆ ಅವರು ಒಂದು ರ್ಯಾಲಿಯನ್ನ ಮಾಡ್ತಾರೆ. ವಿಂಟೇಜ್ ರ್ಯಾಲಿ ಅಂತ ಕರಿತೇವೆ ನಾವು ಸಾಮಾನ್ಯವಾಗಿ. ಈ ವರ್ಷ ಅವರು ಈ ಆಂಟಿ ಡ್ರಗ್ಸ್ ಕ್ಯಾಂಪೇನ್ ಅಂತ ಏನ್ ನಾವು ಕರಿತೇವೆ, ಅದಕ್ಕೆ ಸಪೋರ್ಟಿವ್ ಆಗಿ ಈ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಅಭಿನಂದನೆಯನ್ನ ಈ ಮೊದಲನೇದಾಗಿ ಸಲ್ಲಿಸ್ತೇನೆ. ಮತ್ತು ವಿಶೇಷವಾಗಿ ಯಂಗರ್ ಜನರೇಷನ್ ಏನಿದ್ದಾರೆ, ಯುವಕರೇನಿದ್ದಾರೆ, ಅವರಿಗೆ ಹೇಳುವಂಥದ್ದು ಈ ಡ್ರಗ್ಸ್ ತಗೊಳ್ಬೇಡಿ, ಡ್ರಗ್ಸ್ಗೆ ನೋ ಅಂತ ಹೇಳಿ ಮತ್ತು ನಿಮ್ಮ ಜೀವನವನ್ನ ಕಾಪಾಡ್ಕೊಳ್ಳಿ. ಇಲ್ಲದೆ ಹೋದ್ರೆ ನಿಮ್ಮ ಜೀವನ ಹಾಳಾಗುತ್ತೆ, ನಿಮ್ಮ ಕುಟುಂಬ ಹಾಳಾಗುತ್ತೆ, ನೀವು ಹಾಳಾಗ್ತೀರಿ. ಆ ಕಾರಣಕ್ಕಾಗಿ ನಾವು ಇಷ್ಟೊಂದು ವಿಗರಸ್ ಆಗಿ ನಾವು ಆಂಟಿ ಡ್ರಗ್ಸ್ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಬಹಳ ಕಠಿಣವಾದಂತಹ ಶಿಕ್ಷೆಯನ್ನು ಕೂಡ ಅವರಿಗೆ ಕೊಡ್ತಕ್ಕಂತ ಕೆಲಸವನ್ನು ಮಾಡ್ತಿದ್ದೇವೆ. ಪೊಲೀಸ್ನವರು ಬಹಳ ವಿಜಿಲೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಯಾರಾದ್ರೂ ಸಪ್ಲೈ ಮಾಡೋರಿದ್ರೆ ಅಥವಾ ಯಾರಾದ್ರೂ ಉಪಯೋಗ ಮಾಡೋರಿದ್ರೆ ಅವರು ಪೊಲೀಸ್ನವರಿಗೆ ಸಿಕ್ಕಿದ್ರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮವನ್ನ ಕಾನೂನಿನ ರೀತಿಯಲ್ಲಿ ತಗೊಳ್ತೇವೆ. ಮತ್ತು ಬಹಳಷ್ಟು ಜನ ಈಗ ಕೆಲವರನ್ನ ಜೈಲಿಗೆ ಕಳಿಸ್ತಕ್ಕಂತ ಕೆಲಸವನ್ನು ಕೂಡ ಮಾಡಿದ್ದೇವೆ. ಹಾಗಾಗಿ ಆ ಒಂದು ಡ್ರಗ್ಸ್ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಪ್ಲೀಸ್ ಸೇ ನೋ ಟು ಡ್ರಗ್ಸ್. ಈ ಕ್ಯಾಂಪೇನ್ ಅನ್ನ ನಾವು ಮಾನ್ಯ ಮುಖ್ಯಮಂತ್ರಿಗಳು, ಸರ್ಕಾರ ಬಹಳ ಕಠಿಣವಾಗಿ ಇದನ್ನ ನೋಡ್ತಾ ಇದೆ. ಈಗಾಗಲೇ ನಾವು ಹೊರದೇಶದಿಂದ ಬಂದಂತ ವಿದ್ಯಾರ್ಥಿಗಳನ್ನು ಕೂಡ ನಾವು ಅವರ ದೇಶಗಳಿಗೆ ವಾಪಸ್ ಕಳಿಸಿದ್ದೇವೆ. ಆ ಕೆಲಸ ನಿರಂತರವಾಗಿ ನಡೀತಾ ಇರುತ್ತೆ. ಮೊನ್ನೆ ತಾನೇ ನಮ್ಮ ಕಮಿಷನರ್ ಅವರು, ಬೆಂಗಳೂರು ಕಮಿಷನರ್ ಸಿಮನ್ ಸಿಂಗ್ ಅವರು ಸುಮಾರು 1,000 ಶಾಲಾ ಕಾಲೇಜುಗಳಿಗೆ ಪೊಲೀಸ್ನವರು ಭೇಟಿ ಕೊಟ್ಟಿದ್ದಾರೆ. ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದು ಮುಂದುವರಿಯುತ್ತೆ. ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ಅವರು ಭೇಟಿ ಕೊಟ್ಟು ಅದರ ಬಗ್ಗೆ ಅನೇಕ ವಿಷಯಗಳನ್ನ ತಿಳಿಸ್ತಾರೆ. ಆ ಕೆಲಸವೂ ಕೂಡ ಮುಂದುವರಿಯುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.